ಎಚ್ ನಾಯಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹಳ್ಳಿ ಸ್ಟೈಲ್ ಚಿಕನ್ ಸಾಂಬಾರ್. ಬನ್ನಿ ಮಾಡೋಣ ಹೇಗಿರುತ್ತೆ ಅಂತ. ನಾನು ಪಾತ್ರೆ ತೊಗೊಂಡು ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಪಾತ್ರೆಗೆ ಹಾಕ್ಕೊತೀನಿ. ಪಾತ್ರೆಗೆ ಹಾಕ್ಕೊಂಬಿಟ್ಟು ಅಷ್ಟು ಪಾತ್ರೆಗೆ ಹಾಕ್ಕೊತೀನಿ. ಪಾತ್ರೆಗೆ ಹಾಕ್ಕೊಂಬಿಟ್ಟು ನಾನು ಎಷ್ಟು ಬೇಕಷ್ಟು ಖಾರ 2 ಸ್ಪೂನ್ ಸಾಕು, 2 ಸ್ಪೂನ್ ಸಾಕು. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ಅರ್ಧ ಕೆಜಿ ತೊಗೊಂಡಿರೋದ್ರಿಂದ ಅದಕ್ಕೆ ನನಗೆ 2 ಸ್ಪೂನ್ ಸಾಕು. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನನಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತೀನಿ. 4 ಸ್ಪೂನಷ್ಟು ಮೊಸರು ಹಾಕ್ಕೊತೀನಿ. ಮೊಸರು ಹಾಕ್ಕೊಬೇಕು, ಚೆನ್ನಾಗಿರುತ್ತೆ. ಮೊಸರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದೆಲ್ಲ ಫುಲ್ ಖಾರ ಉಪ್ಪು ಹಾಕಿದ್ದೆಲ್ಲ ಚೆನ್ನಾಗಿ ಚಿಕನ್ಗೆ ಅಂಟ್ಕೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 5 ಮಿನಿಟ್ಸ್ ಪಾತ್ರೆ ಮುಚ್ಚಿಟ್ಬಿಡ್ತೀನಿ. 5 ಮಿನಿಟ್ಸ್, ಯಾಕಂದರೆ ಅದು ಮಸಾಲೆ ಎಲ್ಲ ಅಂಟ್ಕೋಬೇಕು. 5 ಮಿನಿಟ್ಸ್ ಆದ ನಂತರ ನಾನು ಸ್ಟವ್ ಆನ್ ಮಾಡ್ಕೊತಿದ್ದೀನಿ. ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾದ ನಂತರ ಚಿಕನ್ ಹಾಕಿ ನೋಡಿ ಚೆನ್ನಾಗಿ ಇದು ಮಾಡ್ಕೊತಿದ್ದೆ. ಯಾಕಂದರೆ ನೀರು ಹಾಕಬಾರ್ದು, ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಚೆನ್ನಾಗಿ ಒಂಚೂರು ನೀರು ಹಾಕಬಾರ್ದು, ಹಾಗೆ ಫ್ರೈ ಮಾಡಬೇಕು. ಎಣ್ಣೆಗೆ ಫ್ರೈ ಮಾಡಬೇಕು. ಚಿಕನ್ ಬಂದ್ಬಿಟ್ಟು ಚೆನ್ನಾಗಿ ಅದರೊಳಗೆ ಬೇಯಿಸ್ಬೇಕು. ಎಷ್ಟೊತ್ತು ಚೆನ್ನಾಗಿ ಬೇಯಲಿ ಅಂಥೇಳಿ ನಾನು ಒಂದು ಪಾತ್ರೆ ಮುಚ್ಚಿ ಸೈಡಲ್ಲಿ ಇಟ್ಬಿಡ್ತೀನಿ, ಸ್ವಲ್ಪ ಬೇಯಲಿ ಅಂತ. ಆಮೇಲೆ ನಾನು ಮಸಾಲೆ ರೆಡಿ ಮಾಡ್ಕೊತೀನಿ. ಸ್ಟವ್ ಆನ್ ಮಾಡ್ಕೊತಿದ್ದೀನಿ. ನಾನು ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಹಂಚಿಟ್ಕೊತಿದ್ದೀನಿ. ಅಂದರೆ ಮಸಾಲೆನೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಉರಿಬೇಕು. ಹಂಚಿನ ಮ್ಯಾಗ ಹುರಿದ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಈರುಳ್ಳಿ, ಟೊಮೊಟೊ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಹೋಗ್ತಾರೆ. ನಾನು ಒಣ ಕೊಬ್ಬರಿನೂ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ನೋಡಿ ಚೆನ್ನಾಗಿ ಅಷ್ಟು ಮಿಕ್ಸ್ ಮಾಡಿಕೊಂಡು ಹುರ್ಕೊತಿದ್ದೀನಿ. ನಾನು ಹಂಚಿನ ಮ್ಯಾಗ ನೋಡ್ತೀನಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ನಾನು ಮಿಕ್ಸಿ ಜಾರ್ ತೊಗೊತೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿಗೆ ಹಾಕ್ಕೊತೀನಿ. ನಾನು ಅಷ್ಟು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಹಾಕ್ಕೊತಿದ್ದೀನಿ ನೋಡಿ. ಇಷ್ಟು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸಿಗೆ ಇಡ್ತೀನಿ. ಅದನ್ನು ಕ್ಲೋಸ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಮಿಕ್ಸಿಗೆ ಇಟ್ಕೊಂಡಿದ್ದೀನಿ. ನೋಡ್ಬೋದು, ನಾನಾಗಲೇ ಮಿಕ್ಸಿಗೆ ಇಟ್ಕೊತೀನಿ. ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಮಿಕ್ಸಿ ಜಾರ್ ಇಟ್ಕೊತೀನಿ. ಸ್ವಲ್ಪ ತರಿಯಾಗಿ ರುಬ್ಬಿದ ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇನ್ನೊಂದು ಸಾರಿ ರುಬ್ಕೊತಿದ್ದೀನಿ. ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂತ ಸ್ವಲ್ಪ ರುಬ್ಕೊಂಡು ನೋಡಿ ಫುಲ್ ಪೇಸ್ಟ್ ಥರ ಆಗಿದೆ. ಚೆನ್ನಾಗಿ ಸಣ್ಣ ರುಬ್ಕೊಂಡಿದ್ದೀನಿ. ಸಣ್ಣ ರುಬ್ಕೊಂಬಿಟ್ಟು ಇದು ನೋಡೋಣ ಚಿಕನ್ನು ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ನಾವೀಗ ಆಗಲೇ ಇಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡಿದ್ವಿ, ಆ ಮಸಾಲೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾನು ಇನ್ನೂ ಸ್ವಲ್ಪ ಇತ್ತಲ್ವ, ಅದು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನು ನೋಡ್ತಿರ್ಬೋದು ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಫುಲ್ಲು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡ್ಬೋದು ನೀವು ನೋಡಿ ಚೆನ್ನಾಗಿ ಕಾಣ್ತಿದೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಇಷ್ಟು ಕ್ವಾಂಟಿಟಿ ಸಾಕು. ಇಷ್ಟು ನೀರು ಹಾಕ್ಕೊಂಡಿದ್ದೀವಿ. ಇಷ್ಟು ನೀರು ಸಾಕು ಅಷ್ಟೇ. ಸ್ವಲ್ಪ ಮುಚ್ಚಿಡ್ತೀನಿ, ಸ್ವಲ್ಪ ಕುದಿ ಬರಲಿ ಅಂತ. ಕುದ್ದಾದ್ಮೇಲೆ ನಮ್ಮ ಯಜಮಾನ್ರು ನೋಡ್ತಿದ್ದಾರೆ. ಪಾಪ ಅವ್ರು ಹಸಿವಾಗ್ಬಿಟ್ಟಿದೆ, ಯಾಕಂದರೆ ಟೈಮ್ ಆಗಿದೆ ಮಧ್ಯಾಹ್ನ ಟೈಮು. ನೋಡ್ತಿದ್ದಾರೆ ನೋಡಿ ಚೆನ್ನಾಗಿ ಬಂದಿದೆ. ನೋಡಿ ಚೆನ್ನಾಗಿ ಕುದ್ದಿದೆ. ಅದು ಹೇಗೆ ಕುದ್ದಿದೆ ಅಂತ ನೋಡ್ತಾರೆ ನಮ್ಮ ಯಜಮಾನ್ರು. ಪೀಸ್ ನೋಡ್ತಿದ್ದಾರೆ ನೋಡಿ. ಸ್ವಲ್ಪ ಕುದ್ದಿದೆ, ಚೆನ್ನಾಗಿದೆ. ಸ್ವಲ್ಪ ಇನ್ನೂ ಸ್ವಲ್ಪ ಕುದಿಬೇಕು. ಅದಕ್ಕೆ ನಾನು ಯಾವ ಮಸಾಲೆ ಹಾಕಿದ್ದೀನೋ ಅದಕ್ಕೆ ನಮ್ಮ ಯಜಮಾನ್ರು ಸ್ವಲ್ಪ ಧನಿಯಾ ಪುಡಿ ಹಾಕ್ತಿದ್ದಾರೆ. ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಸ್ವಲ್ಪನೇ ಹಾಕ್ತಿದ್ದಾರೆ. ಸ್ವಲ್ಪ ಹಾಕ್ಬಿಟ್ಟು ಕುದಿ ಬರೋವರೆಗೂ ನಾನು ಸ್ವಲ್ಪ ಕುದಿಸ್ಕೊತೀನಿ. ಕುದಿಸಾದ್ಮೇಲೆ ನೋಡಿ ನಾನು ತೋರಿಸಿಟ್ಟಿದ್ದೀನಿ, ತೋರಿಸಿಲ್ಲ ನಿಮಗೆ ವೀಡಿಯೋ. ನಾನು ನೋಡಿ ಸರ್ವ್ ಮಾಡ್ಕೊತಿದ್ದೀನಿ ಪ್ಲೇಟಿಗೆ. ನಮ್ಮ ಯಜಮಾನ್ರು ತುಂಬಾ ಹಸಿವಾಗ್ತಿತ್ತು, ಅದಕ್ಕೆ ಸರ್ವ್ ಮಾಡ್ಕೊತಿದ್ದೀನಿ. ಹಾಗೆ ನಾನು ಸ್ವಲ್ಪ ಈರುಳ್ಳಿ ಕೂಡ ಹಚ್ಚಿಟ್ಟಿದ್ದೆ.
ನೋಡ್ಬೋದು. ಇದನ್ನು ಚಿಕನ್ದಾಗಿರೋದು ತಿಂದ್ರೆ ಅದು ಚಿಕನ್ ತಿಂದಿವನ್ನ ಸಾಟಿಸ್ಫಿಕೇಷನ್ ಸಿಗೋದು ಎಲ್ರಿಗೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.